ಸರ್ ನಿಮ್ಮ ಹೆಸರು? ಮದೇವಸ್ವಾಮಿ. ಯಾವರು? ಬದನಗುಪ್ಪೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ನಟ. ಯಾಕೆ ಅವರೇ? ಸ್ವಲ್ಪ ಬಡಸ್ಥಾನದಲ್ಲಿ ಬಂದಿದ್ದಾರೆ ಮತ್ತು ಚೆನ್ನಾಗಿ ಆಡ್ತಾರೆ. ಇವಾಗ ಹೋದ್ರಲ್ಲ ರಜತ್ ಮತ್ತು ಮಂಜು ಮೊನ್ನೆಯಿಂದ ಗೆಸ್ಟ್ ಅಂತ ಹೋಗಿದ್ದಾರೆ. ಗೆಸ್ಟ್ ಅಂತ ಹೋದ್ಮೇಲೆ ಒಂದು ಮನೆಗೆ ಯಾವ ರೀತಿ ಇರಬೇಕು ಅಂದ್ರೆ ಈಗ ನೋಡಿ ಗೆಸ್ಟ್ ಅಂತ ಹೋಗ್ಬಿಟ್ಟು ಗಿಲ್ಲಿನ ಉರ್ಸಕ್ಕೆ ಹೋಯ್ತಿದ್ದಾರೆ. ಅಂದರೆ ಅವ್ರನ್ನ ಒಂಥರ ಕೇಳಿಸ್ತಾರ ಮಾಡಿದ್ರು. ಬಟ್ ಗಿಲ್ಲಿ ಅವ್ರು ಅದಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ರೋಡ್ ಮಾಡ್ತಾ ಇದ್ದಾರೆ. ಈಗ ಒಂದು ಪಾಟಿ ಬಾಟ್ಲಿ ನೀರಾಗಿ ಊದ್ಬಿಟ್ಟು ಒರೆಸಿ ಅಂದರೆ ನಮ್ಮಲ್ಲೇ ಹೋದ್ರೆ ಜಾಸ್ತಿ ಓದ್ಬಿಡೋಣ ಅವ್ರಿಗೆ. ನಮ್ಮ ನಂಟ್ರಿಗೆ ಗೆಸ್ಟ್ ನಮ್ಮನ್ನ ಗೆಸ್ಟ್ ಬಂದಿರ, ನಮ್ಮನ್ನ ಬೇರೆ ಗೆಸ್ಟ್ ಬಂದಿರ ಆತ ಒಂದು ಚಲೋ ನೀರು ಊದ್ಬಿಟ್ಟು ಒರೆಸಿ ಅಂದಿರ ಜಾಸ್ತಿ ಒದ್ದು ಆಚೆ ಕಳಿಸ್ಬಿಡೋಣ. ಆ ಥರ ಮಾಡ್ರ ಗೆಸ್ಟ್ ಅಂತ ಆದಮೇಲೆ ಅವ್ರು ಮಾಡ್ಕೊಟ್ಟು ತಿನ್ಕೊಂಡು ಏನೇನೋ ಒಳ್ಳೆ ಬುದ್ಧಿ ಹೇಳ್ಬಿಡ್ಬಾರು. ಅಷ್ಟೇ ನಮ್ಮ ಆಸೆ. ಆ ಥರ ಮಾಡಬಾರ್ದು ಅಂತ ನಾವು ಹೇಳೋದು ಅಷ್ಟೇ. ರೋಸ್ಟ್ ಮಾಡಿದ್ದು ಹೇಗಿತ್ತು? ಚೆನ್ನಾಗಿತ್ತು. ಮತ್ತೆ ಗಿಲ್ಲಿ ಅವರು ಅವ್ರು ಮಾಡ್ತಿರೋ ಕಾಮಿಡಿ ಅತಿರೇಕ ಆಗ್ತಿದೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವರು ಆವಾಗಲಿಂದ ಕಾಮಿಡಿ ಮಾಡ್ಕೊಂಡೇ ಬಂದಿರೋದು. ಈಗ ನಮ್ಗೆ ಎಷ್ಟೇ ವಾಪಸ್ ಬರ್ರಿ ನೆಗ್ಮೋಕಿ ನಮ್ಗೆ ಎಲ್ಲ ಒಂಥರ ನಮ್ಮ 101 ಚಿಂತೆ ಹೇಳ್ಬಾರ್ದು. ಯಾವಾಗ ನೆಗ್ಮೋಕಿ ಅವಾಗ ಆ ರೀತಿ ಅವ್ರವೇ ಕಾಮಿಡಿ ಮಾಡ್ಕೊಂಡು ಅವ್ರ ತಪ್ಪೇನು ಅದರಲ್ಲಿ. ನೀವು ಯಾರು ಅವರೇ ಅಂತ ನೋಡ್ತಾ ಇದ್ದೀರಾ ಬಿಗ್ ಬಾಸ್ನ? ನಾವು ಗಿಲ್ಲಿ ನಟ ಅವರೇ ಅಂತ ನೋಡ್ತಾ ಇರೋದು. ಈಗ ಪ್ರತಿ ಸೀಸನ್ಲು ಏನಾಯ್ತಿತ್ತು ಅಂದರೆ ಕೊನೆಯಲ್ಲಿ ಗೊತ್ತಾಗೋದು ವಿನ್ನರ್ ಯಾರು ಅಂತ ಕೊನೆಯಲ್ಲಿ ಗೊತ್ತಾಯ್ತಿತ್ತು. ಬಟ್ ಈ ಸೀಸನಲ್ಲಿ ಆಗಲೇ ಜನ ಇದು ಮಾಡ್ಬಿಟ್ಟವ್ರೆ ಗಿಲ್ಲಿನೇ ವಿನ್ನು ಅಂದ್ಬಿಟ್ಟು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಿಜ. ಇನ್ನು 90% ಆಗಿದೆ. ಇನ್ನು 10% ಮಾತ್ರ. ಇನ್ನು 10% ಯಾಕಂದ್ರೆ ಆಗಬೇಕಲ್ಲ, ನಿಮ್ಗೆ 100 ಜನ ಆಗಬೇಕಲ್ಲ, ಅದಕ್ಕೆ ಸಲುವಾಗಿ ಇಟ್ಕೊಂಡಾರ ಅಂತ ನಮ್ಮ ಲೆಕ್ಕ. ಓಕೆ, ಸೆಕೆಂಡ್ ಯಾರು ಬರ್ಬೋದು ಅಂತೀರಾ? ಸೆಕೆಂಡ್ ಕಾಮನ್ನೇ ಬರಬೇಕು ಅಂತ. ಯಾಕೆ? ಇರಲಿ, ಅವರು ಬಡಿಸ್ತಾನೆ ಬಂದ ಅವರೇ ಬರಬೇಕು ಅಂತ. ಅವರಿಬ್ಬರು ಯಾರು ಬಂದು ಸರಿ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ವಿವೇಕ ಜಾಹ್ನವಿ. ಯಾಕೆ ಜಾಹ್ನವಿ? ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಶ್ರೀಮಂತರ ಆಗಿಲ್ಲ. ಅವರೆಲ್ಲ ಯಾತಿಗೆ ಎಲ್ಲ TRP ಸಲುವಾಗಿ ಅವರೆಲ್ಲ ಹೋಗೋದು. ಅದರಿಂದ ಅಷ್ಟೇ. ರೈತರ ಮಕ್ಕಳು ಗೆಲ್ಲಬೇಕು ಅಂತೀರಾ? ಗೆಲ್ಲಬೇಕು. ಮತ್ತು ಅಶ್ವಿನಿ ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೂ ಜಗಳ ಸ್ವಲ್ಪ ನಡೀತಾನೆ ಇರ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವೆಲ್ಲ ಆಮೇಲೆ ಸಹ ಒಂದು ಮನೆ ಅಂದಮೇಲೆ ಅವೆಲ್ಲ ಗೇಮ್ ಅಂದಮೇಲೆ ಅವೆಲ್ಲ ಬರ್ತಾವೆ. ಅಪ್ಪನ ಚೆಂದಾಗಲ್ಲ, ಒಂದೇ ನಿಮಿಷಕ್ಕೆ ಅವರೆಲ್ಲವೇ ಅವೆಲ್ಲ ಕಟ್ಕೊಬಾರ್ದು ಜಗಳ ಅಂತ. ಬಿಗ್ ಬಾಸಲ್ಲಿ ಇವರು ಬಕೆಟ್ ಹಿಡಿತಿದ್ದಾರೆ ಅಂದರೆ ಯಾರು ಅಂತೀರಾ? ಅಶ್ವಿನಿ ಗೌಡನಿ. ಯಾರಿಗೆ? ಗಿಲ್ಲಿ ಜಾಹ್ನವಿಗೆ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ಆಟ ಅದು ಏನೂ ಮಾಡೋಕ್ಕಾಗಲ್ಲ ಹೋದ್ಮೇಲೆ. ಕನ್ನಡ ಬಿಗ್ ಬಾಸಲ್ಲಿ ಈಗ 5 ಜನ ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ಗೆಸ್ಟ್ ರೀತಿ ನೋಡ್ಕೊಳ್ಳೋದೇ ಚೆನ್ನಾಗಿ ಉರಿಸ್ತವ್ರೆ ಗಿಲ್ಲಿ ಅವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅವರು ಕೂಡ ಮನೇಲಿ ಗೆಸ್ಟ್ ಥರ ನಡ್ಕೊತಾ ಇಲ್ಲ. ಅವರು ಸ್ವಲ್ಪ ಜಾಸ್ತಿ ಓವರಾಗಿ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಗೆಸ್ಟು ಹೋದ ಕಡೆ ನಾವು ಹೆಂಗಿರ್ಬೇಕು ಅನ್ನೋದು ಅವ್ರು ಕಲ್ತ್ಕೋಬೇಕು. ಅವರು ವಿಕೃತವಾಗಿ ಮಾಡಿದ್ರೆ ಅವರು ವಿಕೃತ ಮಾಡ್ತಾರೆ. ಆಪೋಸಿಟ್ ಅವ್ರು ಮಾಡಲೇಬೇಕಲ್ಲ. ಇವ್ರು ಮಾಡಿದ್ಮೇಲೆ ಗೇಮ್ ಮಾಡೋಕ್ಕೆ ಅಂತ ಅವ್ರು ಹೋಗಿರೋದು. ಇವ್ರು ಹೋಗಿರೋದು ಗೆಸ್ಟ್ ಥರ. ಗೆಸ್ಟ್ ಥರ ಇರಬೇಕು ಹೊರತು ಮನೇಲಿ ಆ ಥರ ಎಲ್ಲ ಇದು ಮಾಡಬಾರ್ದು ಸರ್. ಅವ್ರದ್ದು ರಾಂಗ್ ಇದೆ. ಅವ್ರು ಕರೆಕ್ಟಾಗಿ ಆಡ್ತಾಯಿದ್ದಾರೆ. ಅಲ್ಲಿರೋ ಪ್ಲೇಯರ್ಸ್ ಕರೆಕ್ಟಾಗಿ ಆಡ್ತಾಯಿದ್ದಾರೆ. ಇವ್ರದೇ ರಾಂಗ್ ಇದೆ ಅಂತ ನಮ್ಮ ಅನಿಸಿಕೆ ಸರ್. ಈಗ ಗೆಸ್ಟಾಗಿ ರಜತ್ ಮತ್ತು ಉಗ್ರಂ ಮಂಜು ಎಲ್ಲರೂ ಬಂದರು. ಅದೇ ರಜತ್ ಅವರು ಗಿಲ್ಲಿ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತಾ? ಸರ್, ಅವರು ಬಿಗ್ ಬಾಸ್ ಇದ್ದಾಗಲೇ ಏನು ಮಾಡಲಿಲ್ಲ. ಎಲ್ಲ ಹಂಗೆ ಹಿಂಗೆ ಆಡಿ ಅವರೇ ಹೊರಗಡೆ ಹೊಟ್ಟೋದ್ರು. ಇನ್ನು ಇವಾಗ ಏನು ಮಾಡ್ತಾರೆ ನೀವೇ ಹೇಳ್ಬೇಕು. ಅದೇನು ಹೇಳಂಗೆ ಇಲ್ಲ. ಈಗ ನಿನ್ನೆ ಸಂಜೆ ನೋಡಿದ್ರೆ ಎಲ್ಲರೂ ಗಿಲ್ಲಿನ ಎಲ್ರಿಗೂ ಊಟ ಬರೆಸ್ಬೇಕು, ಇದು ನಮ್ಮ ಆಜ್ಞೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದು ಉಗ್ರಂ ಮಂಜು ಅವರು. ಅಂದರೆ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರ? ಆ ಥರ ಮಾಡ್ಬೋದಾ ಸರ್? ಆ ಥರ ಮಾಡ್ಬೋದು ಅಂತಲ್ಲ. ಈಗ ಮನೆಗೆ ಗೆಸ್ಟಾಗಿ ಬಂದವರು ಆ ಥರ ಎಲ್ಲ ಆರ್ಡ್ರ್ ಮಾಡ್ಬೋದು ಅಂತೀರಾ? ಇಲ್ಲ ಸರ್, ಅವ್ರು ಮಾಡಲಿ, ಅದು ಮಾಡಲಿ. ಅವ್ರು ಏನು ಮಾಡ್ಬೇಕು ಮಾಡ್ತಾರೆ. ಇವರು ಗೇಮ್ಗೆ ಏನು ಮಾಡ್ಬೇಕು ಅವ್ರು ಮಾಡ್ತಾಯಿದ್ದಾರೆ ಗಿಲ್ಲಿ ಅವರು. ಗಿಲ್ಲಿಲಿ ಮಾತ್ರ ಯಾರೂ ಕೈ ತೋರೋಂಗೆ ಆಗಲ್ಲ ಸರ್. ಅವ್ರು ಆಲ್ರೆಡಿ ಫೇಮಸ್ ಆಗಿದ್ದಾರೆ. ಇನ್ನೂ ಫೇಮಸ್ ಆಗಿ ಇನ್ನೂ ಒಳ್ಳೇದಾಗುತ್ತೆ ಅನ್ನೋ ನಮ್ಮ ಅನಿಸಿಕೆ. ಅವರೇ ವಿನ್ ಆಗ್ತಾರೆ ಅಂತೀರಾ? ಖಂಡಿತ ಅವರೇ ವಿನ್ ಆಗ್ತಾರೆ. ನಮ್ಮ ಬಹುತೇಕ ನಮ್ಮ ಹಳ್ಳಿ ಕಡೆ ಎಲ್ಲ ಕಡೆ ಹೋದ್ರು ಎಲ್ಲೇ ಕೇಳಿಬೇಕಾರೆ ಗಿಲ್ಲಿ ಅವರೇ. ಯಾಕಂದರೆ ಗಿಲ್ಲಿ ಬಂದಿರೋದು ಬಡತನದಿಂದ. ಅಲ್ಲಿರೋರೆಲ್ಲ ಶ್ರೀಮಂತರು, ಕೋಟ್ಯಾಧೀಶ್ವರರು, ಬಾಡಿಗೆಗಳೇ 50 ಲಕ್ಷ 1 ಕೋಟಿ ಬರುತ್ತೆ. ಅವ್ರಿಗೆಲ್ಲ ಏನು ಬೇಕಾಗಿಲ್ಲ. ಇವ್ನು ಬೇಕಾಗಿರೋದು ಮೇಯ್ನಾಗಿ ಗಿಲ್ಲಿ ಅವ್ರಿಗೆ ಸರ್. ಗಿಲ್ಲಿ ಅವರೇ ಗೆಲ್ಲಬೇಕು ಅನ್ನೋದು ನಮ್ಮ ಶುಭ ಹಾರೈಕೆ ಅಷ್ಟೇ. ಅಶ್ವಿನಿ ಅವರು ಒಂದು ಮಾತು ಹೇಳಿರ್ತಾರೆ ಗಿಲ್ಲಿ ಅವ್ರಿಗೆ, ನೀನು ಬನ್ನಿನ ಹಾಕೊಂಡೇನಿಲ್ಲ, ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆಯಾ, ಇಲ್ಲ ಪ್ರೊಮೋ ಕೊಡ್ತಾ ಇದೆಯಾ, ಮತ್ತು ಬನ್ನಿನಲ್ಲೇ ಇಡ್ತೀಯಾ, ಆ ಥರ ಹೇಳ್ದಾಗೆಲ್ಲ ಏನು ಅಂತೀರಾ ಅವ್ರಿಗೆ? ಸರ್, ಗೇಮಲ್ಲಿ ಬನೀನ್ ಹಾಕೊಳ್ಳೋದು, ಬಟ್ಟೆ ಹಾಕೊಳ್ಳೋದು ಅವೆಲ್ಲ ಕಾಮನ್ ಸರ್. ಅಲ್ಲಿ ಇದೇ ಹಾಕೋಬೇಕು, ಇದೇ ಮಾಡಬೇಕು ಅಂತ ನಿಮ್ಮ ಬಿಗ್ ಬಾಸ್ ಕಾನೂನಲ್ಲೇ ಅದೇನಿಲ್ಲ. ಬಟ್ ಏನಪ್ಪ ಅಂತಂದರೆ ಅವರು ದುರಂಕಾರದ ಪರಮಾವಧಿ ಅಶ್ವಿನಿ ಅವ್ರಿಗೆ. ದುಡ್ಡಿದೆ, ಆಸ್ತಿ ಇದೆ, ಏನೋ ಬಂದು ಬಿಗ್ ಬಾಸ್ಗೆ ಬಂದಬೇಕಾಗಿದೆ. ಬಾಗಿಲು ತೆಗೆದಿದ್ರು ಆರಾಮಾಗಿ ಹೋಗ್ಬೋದಿತ್ತು. ಅವೆಲ್ಲ ನಾಟಕ, ಗಿಮ್ಮಿಕ್ ಮಾಡ್ತಾರೆ ಅಷ್ಟೇ. ಏನು TRPಗೋಸ್ಕರ ಅವ್ರು ಹೋಗಿರೋದು. ಏನು ಗೆಲ್ಲಬೇಕು ಅಥವಾ ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕು ಅಂತ ಏನು ಹೋಗಿಲ್ಲ ಸರ್ ಅವರು. ಸರಿ, ಈ ಬಿಗ್ ಬಾಸಲ್ಲಿ ಇವ್ರು ಇರೋದು ವೇಸ್ಟು. ಮೊದಲು ಮನೆಯಿಂದ ಹೊರಗೆ ಬರಬೇಕು ಅಂದರೆ ಅದು ಯಾರು? ಧ್ರುವಂತ ಸರ್, ಗೊತ್ತಾಗ್ತಾ ಇದೆಯಲ್ಲ. ಮೊದಲನೇ ಸ್ಟಾರ್ಟಿಂಗ್ಲಿಂದ ಏನು ಮಾಡಿರಲಿಲ್ಲ. ಇವಾಗ 3-4 ದಿನದಿಂದ ಅವನೇ ಒಂಥರ ವಿಚಿತ್ರವಾಗಿ ಆಡ್ತಾಯಿದ್ದಾನೆ. ಅಪ್ಪಪ್ಪ ಹುಡುಗಿ ರಕ್ಷಿತ, ಅವಳ್ದು ಅಪ್ಪಪ್ಪ ಅವ್ಳು ಏನೋ ಮನೆಯಲ್ಲಿ ಒಳ್ಳೆ ಥರ ನಡ್ಕೊಂಡು, ಯಾರು ಹೇಳದೇ ಇರಲಿ ಕೆಲಸ ಮಾಡ್ಕೊಂಡು, ಆ ಹುಡುಗಿ ಒಂದು ಆರಾಮಾಗಿ ಒಂದು ಲೆವೆಲ್ ಹೋಗ್ತಾಯಿದ್ದಾಳೆ. ಆ ಹುಡುಗಿ ಬಗ್ಗೆ ಹೋಗಿ ಅವ್ಳಿಗೆ ಜಗಳಕ್ಕೆ ಬೀಳ್ತಾನೆ ಧ್ರುವಂತ. ಅವನು ಮೇಯ್ನಾಗಿ
ಅವ್ನು ಹೋಗ್ಬೇಕು ಸರ್. ಈಗ ನೆಕ್ಸ್ಟ್ ಅವನೇ ಹೋಗ್ಲಿಲ್ಲ ಅಂದ್ರೆ ನಮ್ಮ ಅನಿಸಿಕೆ. ಹಾಂ, ಗ್ಯಾರಂಟಿ. ಅವ್ರಿಗೆ ಕನ್ನಡ ಬರ್ತದೆ, ಬರ್ದೇ ರೀತಿ ಡ್ರಾಮಾ ಮಾಡ್ತಾವ್ರೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಡ್ರಾಮಾ ಮಾಡಲಿ ಏನು ಮಾಡಲಿ ನಿಯತ್ತಾಗಿ ಆಡ್ತಾ ಇದಾರಲ್ಲ ಸರ್. ಡ್ರಾಮಾ ಮಾಡಿ ಯಾರಿಗಾರು ಏಟ್ ಮಾಡೋದು ಅಥವಾ ಯಾರಿಗಾರು ಇದು ಮಾಡೋದು ಏನು ಮಾಡ್ತಾ ಇಲ್ವಲ್ಲ. ಅವರು ಗೆಲ್ಲಿ, ಅವ್ರಿಗೂ ಒಂದು 3rd ಪ್ಲೇಸ 2nd ಪ್ಲೇಸ ಬರಲಿ ಅನ್ನೋ ನಮ್ಮ ಆಸೆಗೆ ಸರ್. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮಗೆ ಗಿಲ್ಲಿ ನಟ ಸರ್. ಗಿಲ್ಲಿ ನಟ. ಯಾಕೆ ಅವ್ರಿಗೆ? ಸರ್ ಯಾಕಂದರೆ ಇಡೀ ಕರ್ನಾಟಕ ಜನತೆ ಅಂದಲ್ಲ ಎಲ್ಲ ಕಡೆನೂ ತುಂಬ ಹಸ್ಕೊಂಡಿದ್ದಾರೆ. ಯಾವುದ್ರಲ್ಲಿ? ಸಂತೋಷದಲ್ಲಿ. ಮೋಸ ವಂಚನೆ ಮಾಡ್ಕೊಂಡು ಎಲ್ಲ ಹೋಯ್ತಾ ಇರೋದು. ನಮ್ಮ ಗಿಲ್ಲಿ ಈಗ ಟಾಪರು ಎಲ್ಲದ್ರಲ್ಲೂ. ಹಸುವಿನಿಂದ ನರಳ್ತಾ ಇರೋದು, ನಗುವಿನ ಹಸುವಿನಿಂದ ದುಃಖದಲ್ಲಿ ನಾಡ್ತವ್ರೆ. ಈ ನಗು ಬಂದರೆ ಎಲ್ಲರೂ ಒಂದು ಸ್ವಲ್ಪ ಕಷ್ಟ ಮರೆತು ಹ್ಯಾಪಿಯಾಗಿರ್ತಾರೆ. ಆ ಉದ್ದೇಶಕ್ಕೆ ಗಿಲ್ಲಿ ಈಗ ಪ್ರಾಪರ್ಟಿ ಕಾಮಿಡಿ ಮಾಡ್ಬೋದು, ಬೇರೆ ಯಾವುದೇ ಮಾಡ್ಬೋದು, ಸೂಪರ್ ಹಿಟಾಗಿ ಮಾಡ್ತಾರೆ. ಅಪ್ಪು ಅವರು ಒಪ್ಕೊಂಡವ್ರೆ ಅಂದರೆ ಇನ್ನು ಅದಕ್ಕಿಂತ ಬೇಕು ಸರ್. ಗಿಲ್ಲಿ ಯಾವತ್ತು ಟಾಪರೇ, ಅವನೇ ವಿನ್ ಆಗೋದು. ಒನ್ ಮ್ಯಾನ್ ಶೋ ಆಗ್ಬಿಟ್ಟಿದೆ ಅಂತೀರಾ? ಹೌದೌದು, ಅವನು ಫಿಕ್ಸ್ ಸರ್. ನೀವೇನೇ ಗಿಲ್ಲಿನೇ ಗೆಲ್ಲಬೇಕು. ಅಂದರೆ ಎಲ್ಲ ಕಡೆ ಹೆಂಗೆ ನಡೀತೆ ಅಂದರೆ, ಪ್ರತಿ ಸೀಸನ್ ಹೆಂಗೆ ನಡೀತಿತ್ತು ಅಂದರೆ ಲಾಸ್ಟಲ್ಲಿ ಗೊತ್ತಾಗೋದು. ಅಂದರೆ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಲಾಸ್ಟಲ್ಲಿ ಗೊತ್ತಾಗೋದು. ಬಟ್ ಇವಾಗೆಲ್ಲ ಈಗಲೇ ಜನ ಹೇಳ್ಬಿಡ್ತಾರೆ ಗಿಲ್ಲಿನೇ ವಿನ್ನರು ಅಂತ. ಹೌದು, ಯಾಕೆ ಅಂದರೆ ಸರ್, ಒಂದು ಬಿಗ್ ಬಾಸ್ ಕಾಂಪಿಟೇಟ್ರು ಒಂದು ಯೋಚನೆ ಮಾಡಬೇಕು. ಏನಂತಂದರೆ ಅಲ್ಲಿ ಇದುವರೆಗೆ ಇಷ್ಟೊಂದು ಸೀಸನ್ ಆಗೈತೆ, ಅಲ್ಲಿ ಏನೇನು ವೇರಿ ಐತೆ, ಏನೇನು ರೂಲ್ಸು ಸುದೀಪ್ ಸರ್ ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ಕೆಲವರು ಅರ್ಥನೇ ಮಾಡ್ಕೊಳ್ಳ. ಮನೇಲಿ ಆಡ್ದಂಗೆ ಆಡಿದ್ರೆ ಅದಕ್ಕೆ ಅರ್ಥ ಇರಲಿ. 12 ಸೀಸನ್ 13 ಸೀಸನ್ ಅಂತ ನೋಡ್ಕೊಂಬಂದಿವರು ಅಲ್ಲಿ ಕಾಂಪಿಟೇಟ್ರಾಗಿ ಏನು ಪ್ರಯೋಜನ ಇಲ್ಲ. ಆ ಥರ ಕಿತ್ತಾಡೋದ್ರಿಂದ ಇದನ್ನೇನು ಯಾವ ಥರ ಸ್ಪೋರ್ಟಿವ್ ಆಗಿ ತಗೋಬೇಕು. ಸುದೀಪ್ ಸರ್ ಮಾತನ್ನ ಒಂದೊಂದು ಪಾಯಿಂಟ್ನು ಅಷ್ಟು ಕ್ಯಾಮ್ರಾಗಳೈತೆ, ಎಲ್ಲ ಅಬ್ಸರ್ವ್ ಮಾಡ್ತೆ ಅಂತ ಗೊತ್ತಿದ್ದು ಕೆಲವು ಅಹಿತಕರ ಘಟನೆಗಳು ನಡಿಬೋದು ಅಲ್ಲಿ. ಹೋದ ಸಾರಿ ಸೀಸನಲ್ಲಿ ಚಪ್ಪಲಿ ಎಲ್ಲ ಎಸ್ಕೊಂಡು ಇದೆಲ್ಲ ಮಾಡಿದರು. ಅವೆಲ್ಲ ಮಾಡಬಾರ್ದು. ಕರ್ನಾಟಕ ಜನತೆಗೆ ಅವಮಾನ ಮಾಡ್ದಂಗೆ ಐತೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಕಾಂಪಿಟೇಷನ್ ಇರಬೇಕು, ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಮತ್ತು 5 ಜನ ಗೆಸ್ಟ್ನ ಈ ವಾರ ಮನೆಗೆ ಕರೆಸಿದ್ರು. ಗೆಸ್ಟ್ನ ಗೆಸ್ಟ್ಗಳಾಗದೆ ನೋಡ್ಕೊಳ್ದೆ ಉರಿಸ್ತಾ ಇದ್ದಾರೆ ಗಿಲ್ಲಿಯವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ ಕಾಂಪಿಟೇಷನ್ ಅಂತ ಇರುತ್ತೆ. ಅಲ್ಲಿ ಅವ್ರದ್ದೇ ಆದ ಒಂದು ಪ್ಲ್ಯಾನಿಂಗು ಇರುತ್ತೆ. ನಮ್ಮ ಪ್ರಕಾರ ಸುಮ್ಮನೆ ಹೋಗಿ ಯಾರೋ ಸುಮ್ಮನೆ ಬೈದು ಬಿಡೋದು, ಸುಮ್ಮನೆ ಜಗಳಾಡ್ಬಿಡೋದು ಮಾಡಲ್ಲ. ಅಲ್ಲಿ ಒಂದು ಪ್ಲ್ಯಾನ್ ಇರುತ್ತೆ. ಈ ಥರ ಮಾಡಿ ಅವ್ರು ಯಾವ ಥರ ರಿಸೀವ್ ಮಾಡ್ಕೋತಾರೆ ಕಾಂಪಿಟೇಟ್ರುಗಳು ಅನ್ನೋದೊಂದು ಪ್ಲ್ಯಾನ್ ಇದ್ದೇ ಇರುತ್ತೆ. ಎಲ್ರಿಗೂ ಗೊತ್ತಿರೋದೇ ಇದು. ಅದಕ್ಕೆ ಅವ್ರು ಬಂದಾಗ ಅವ್ರಿಗೇನು ಸರ್ವ್ ಮಾಡಬೇಕು. ಈಗ ಪ್ರಥಮ್ ಸಾರ್ ಬಂದಿರೋ, ನಾನು ಹೇಳ್ದಂಗೆ ಕೇಳಬೇಕು, ಐಸ್ ಕ್ರೀಮ್ ತಿನ್ನೋದ್ರೆ ತಿನ್ನಬೇಕು, ಒಳಗಡೆಯಿಂದ ಇಂಥ ಕೆಲಸ ಮಾಡೋದು ಎಲ್ರಿಗೂ ಆರ್ಡ್ರ್ ಮಾಡಿದ್ರು ಪ್ರಥಮ್ ಸಾರು. ಆ ಥರ ಏನೋ ಒಂದು ಕೊಟ್ಟಿರ್ತಾರೆ. ಇವರು ಯೋಚನೆ ಮಾಡಬೇಕು. ಈ ಸಾರಿ ಬಿಗ್ ಬಾಸ್ ಸ್ಟಾರ್ಟ್ ಆದಲ್ಲೇ ಒಬ್ಬರನ್ನ ಎಲಿಮಿನೇಷನ್ ಮಾಡಿದ್ರು ಆ ಹುಡುಗಿನ. ಅದು ಭಾರಿ ಎಲ್ಲ ಯೋಚನೆ ಮಾಡಬೇಕಾಯ್ತು. ಇವಳು ಏನೂ ಸ್ಪೋರ್ಟ್ಸೇ ಆಡಿಲ್ಲ, ಏನೋ ಆಟನೇ ಆಡಿಸ್ದೆ. ಇವಳನ್ನ ಫಸ್ಟ್ ಎಲಿಮಿನೇಷನ್ ಹೆಂಗೆ ಮಾಡಿದ್ರು ಇವರು ಅಂದ್ಬಿಟ್ಟು ಯೋಚನೆ ಮಾಡಿ ಅವಳಿಗೆ ಸಪೋರ್ಟ್ ಮಾಡ್ಬೇಕಾಯ್ತು. ಒಬ್ಬರು ಸಪೋರ್ಟ್ ಮಾಡಿಲ್ಲ. ಅದಕ್ಕೆ ಅವಳು ರಿಪೀಟು ಏನು ಮಾಡಿದ್ಲು, ಸುದೀಪ್ ಸರ್ ಕೇಳಿದಾಗ ನೀನು ಏನು ಯಾರನ್ನಮ್ಮ ಇಲ್ಲಿ ಎಲಿಮಿನೇಷನ್ ಮಾಡ್ತೀಯ ಅಂತಂದಾಗ ಟೋಟಲ್ ಎಲ್ಲರನ್ನೂ ಮಾಡ್ತೀನಿ ಅಂದ. ಬಿಗ್ ಬಾಸ್ ಬೀಗನೇ ಹಾಕ್ಬಿಡ್ತು. ನಿಜಾನಾ? ಅದಕ್ಕೆ ಸುದೀಪ್ ಸರ್ ನಿಮ್ಮ ಬಾಯಲ್ಲಿ ನಾಲ್ಗೆಲ್ಲಿ ಮಚ್ಚೆ ಇದೆಯಮ್ಮ ಅಂತ ಕೇಳಿದ್ರು ಅವಳನ್ನ. ಆ ಥರ ಆಗುತ್ತೆ. ಬಟ್ ಅವಳಿಗೆ ಬಿಗ್ ಬಾಸ್ನ ಕೇಳ್ಬೋದಾಗಿತ್ತು ಯಾರು ಬುದ್ಧಿವಂತರು. ಸರ್ ಇನ್ನೂ ಸ್ಪೋರ್ಟ್ಸೇ ಸ್ಟಾರ್ಟ್ ಆಗಿಲ್ಲ, ಎಲಿಮಿನೇಷನ್ ಎಲ್ಲ ಅವಳಿಗೆ ವೋಟ್ ಮಾಡಿದ್ರು ಎಲಿಮಿನೇಷನ್ ಆಗೋದಕ್ಕೆ. ಮಾಡಬಾರ್ದಾಗಿತ್ತು. ಯಾಕೆ ಮಾಡಿದ್ರಿ ಅಂತ ಒಬ್ರು ಕೇಳ್ಬೋದಾಗಿತ್ತು. ಇಲ್ಲ ಸರ್ 1-2 ದಿನನಾರು ಆಟ ಆಡಿ ಎಲಿಮಿನೇಷನ್ ಮಾಡಿದರೆ ಸ್ಪೋರ್ಟ್ಸಲ್ಲಿ ಸೋತಿದ್ದಾಳೆ, ಮಾಡ್ಬೋದಾಗಿತ್ತು. ಈಗ ಆ ಹುಡುಗಿನೂ ಚೆನ್ನಾಗಿ ಆಡ್ತೈತೆ. ಮತ್ತು ಈಗ ಅಶ್ವಿನಿ ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೂ ಸುಮ್ಮನೆ ಜಗಳ ನಡೀತಾನೆ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಾಮನ್ ಸರ್, ಅವ್ರು ಅರ್ಥ ಮಾಡ್ಕೋಬೇಕು. ಗಿಲ್ಲಿ ಯಾವುದು ತಪ್ಪು ಮಾಡಲ್ಲ ಸರ್. ಅವನು ಎಲ್ಲ ಖುಷಿಯಾಗಿರಲಿ ಅಂತ ಕಾಮಿಡಿ ಮಾಡ್ಬೋದು. ಅದು ಕಾಮಿಡಿ ಅತಿರೇಕ ಆಗ್ಬಿಟ್ಟಿದೆ ಅಂತಾರೆ. ಅಲ್ಲ ಸರ್, ಅತಿರೇಕ ಏನಿಲ್ಲ. ಅದು ತಮಾಷೆಗೆ ತಗೊಂಡು ಈಗ ಅವ್ನ ಪ್ರಾಪರ್ಟಿ ಯಾವುದೇ ತಗೊಂಡ್ರು ಅವ್ನು ನೋಟ ಅದರಲ್ಲೇ ಇರುತ್ತೆ. ಒಂದು ಯಾವುದೇ ಒಂದು ಕಡ್ಡಿ ನೋಡಿದ್ರು ಅದರಲ್ಲೊಂದು ಕಾಮಿಡಿ ಹುಡುಕ್ತಾನೆ ಅವನು. ಅಂಥ ಟ್ಯಾಲೆಂಟ್ ಐತೆ. ಅಂಥ ಟ್ಯಾಲೆಂಟ್ ನಮ್ಮ ಕರ್ನಾಟಕದಲ್ಲಿ ಐತೆ ಅಂದರೆ ನಾವು ಹೆಮ್ಮೆ ಪಡಬೇಕು ಸರ್. MK ಕನ್ನಡಿಗ ಯೂಟ್ಯೂಬರ್ ಅಲ್ವಾ ನೀವು? ತುಂಬ ಚೆನ್ನಾಗಿದೆ, ಬರಲಿ. ಯಾಕಂದರೆ ಕರ್ನಾಟಕದ ಹೆಸರು ಎಲ್ಲ ಕಡೆ ಬೆಳೀಲಿ. ಎಲ್ಲರೂ ಇಡೀ ಪ್ರಪಂಚಕ್ಕೆ ಕರ್ನಾಟಕ ಅಂದ್ರೇನು, ಭಾರತ ಅಂದ್ರೇನು ಅಂತ ಎಲ್ಲ ಗೊತ್ತಿದೆ. ಇಲ್ಲಿ ಎಲ್ಲರೂ ಹೊಂದ್ಕೊಂಡು ಸಹಬಾಳ್ವೆಯಿಂದ ನಡೀತಾ ಇರೋದು. ಎಲ್ಲ ಭಾಷಿಗರು ಬರಲಿ, ಯಾವುದೇ ಕಡೆಯಿಂದ ಬಂದರೂ ಚೆನ್ನಾಗಿದ್ದಾರೆ. ನೀವು ಕರ್ನಾಟಕದ ಹೆಸರು ಕನ್ನಡಮನ ಹೆಸರಿಟ್ಟಿದ್ರೆ ನಿಮ್ಮ ಚಾನಲ್ಗೆ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಹೇಳ್ತೀನಿ. ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡಿ ಹಾಕಿ ಸಕ್ಸಸ್ ಆಗಿ ಅಂತ ಕೇಳ್ಕೊತೀನಿ ಸರ್.